ಕಡ್ಡಾಯವಾಗಿ ಎಲ್ಲರೂ ಮತದಾನ ಮಾಡೋಣ. ಮತದಾನ ನಮ್ಮೆಲ್ಲರ ಹಕ್ಕು. ಎಲ್ಲರಿಗೂ ನಮಸ್ಕಾರ. ಮೇ 7ನೇ ತಾರೀಕಿಗೆ ನಮ್ಮ ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಮತದಾನ ಇದೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 7ನೇ ತಾರೀಕಿಗೆ ನೀವು ಎಲ್ಲರೂ ಮತಗಟ್ಟೆಗೆ ಹೋಗಿ ನಿಮ್ಮ ಮತ ಹಕ್ಕನ್ನು ಚಲಾಯಿಸಬೇಕು ಅಂತ ನಿಮ್ಮೆಲ್ಲರಿಗೂ ನಾನು ನನ್ನ ಕಡೆಯಿಂದ ವಿನಂತಿ ಮಾಡ್ತಾಯಿದ್ದೀನಿ. ಜೊತೆಗೆ ಈ ವರ್ಷ ನಾವು ಬೇರೆ ಬೇರೆ ಸ್ಪೆಷಲ್ ಬೂತ್ಸ್ ನೇಮಕಾತಿನೂ ಸೆಲೆಕ್ಷನನ್ನು ಮಾಡಿದ್ದೀವಿ. ಅದರಲ್ಲಿ ಸಖಿ ಬೂತ್ ಆಗಲಿ, ಸಾಂಪ್ರದಾಯಿಕ ಬೂತ್ ಆಗಲಿ, ಅಥವಾ ಒಂದು ಥೀಮ್ ಬೇಸ್ಡ್ ಬೂತ್ ಕೂಡ ನಾವು ಮಾಡಿದ್ದೀವಿ. ಜೊತೆಗೆ ನಾವು ಕಂಟ್ರೋಲ್ ರೂಮ್ದು ಸ್ಥಾಪನೆ ಮಾಡಿದ್ದೀವಿ. ಅಂದರೆ ಪೋಲಿಂಗ್ ದಿನ ಏನಾದರೂ ನಿಮಗೆ ವೈಲೇಷನ್ ಕಂಡು ಬಂದರೆ ಅಥವಾ ಏನಾದರೂ ನಿಮ್ಮದು ಸಮಸ್ಯೆ ಇದ್ದರೆ ನೀವು ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡಿ ಅವರಿಗೆ ನಿಮ್ಮ ಸಮಸ್ಯೆ ಹೇಳಿ ನಾವು ನಿಮಗೆ ಪರಿಹಾರ ಕೊಡಲಿಕ್ಕೆ ಆದಷ್ಟು ಪ್ರಯತ್ನ ಮಾಡ್ತೀವಿ. ಅದಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಂದು ಸಲ ವಿನಂತಿ ಮಾಡ್ತಾಯಿದ್ದೀನಿ, ಕಡ್ಡಾಯವಾಗಿ ಯಾವುದೇ ಆಶಯ ಆಮಿಷಕ್ಕೆ ಒಳಗಾಗದೆ ನೀವು ಎಲ್ಲರೂ ಈ ಹಬ್ಬದಲ್ಲಿ, ಚುನಾವ್ ಹಬ್ಬದಲ್ಲಿ ಭಾಗವಹಿಸಿ ನಿಮ್ಮ ಹಕ್ಕನ್ನು ಚಲಾಯಿಸಬೇಕು. ಮತ್ತು ಸ್ಪೆಷಲಿ ನನ್ನ ಕಡೆಯಿಂದ ಎಲ್ಲ ಯುವ ಮತದಾರರಿಗೆ ಒಂದು ವಿನಂತಿ, ದಯವಿಟ್ಟು ನಿಮ್ಮದು ಫಸ್ಟ್ ವೋಟಿಂಗ್ ಇರ್ಬೋದು ಅಥವಾ ಸೆಕೆಂಡ್ ವೋಟಿಂಗ್ ಇರ್ಬೋದು, ನೀವು ಖಂಡಿತ ಮತಗಟ್ಟೆಗೆ ಹೋಗಿ ನಿಮ್ಮ ಹಕ್ಕನ್ನು ಚಲಾಯಿಸಬೇಕು ಅಂತ ವಿನಂತಿ. ಏಕೆಂದರೆ ಈ ನಿಮ್ಮ ಯುವ ಶಕ್ತಿಯಿಂದ ನಮ್ಮ ದೇಶದ ಅಭಿವೃದ್ಧಿ ಆಗಬೇಕಾಗಿದೆ. ಅದಕ್ಕೆ ನಿಮ್ಮ ಕಡೆಯಿಂದ ಈ ವೋಟಿಂಗ್ ಮುಖಾಂತರನೂ ಈ ಹಕ್ಕನ್ನು ನೀವು ಚಲಾಯಿಸ್ಕೊಂಡು ಅಭಿವೃದ್ಧಿಗಾಗಿ ನೀವು ಸಪೋರ್ಟ್ ಕೊಡಬೇಕು ಅಂತ ನಿಮಗೆಲ್ಲರಿಗೂ ವಿನಂತಿ. ಜೊತೆಗೆ ವಯಸ್ಸದವರು ಯಾರಿರ್ತಾರೆ ಅಥವಾ ವಿಶೇಷಚೇತರಿಗಾಗಿ ನಾವು ಪೋಲಿಂಗ್ ಬೂತಲ್ಲಿನೂ ವೀಲ್ ಚೇರ್ ಆಗಲಿ ಅಥವಾ ಫೆಸಿಲಿಟೇಷನ್ ಡೆಸ್ಕ್ ಆಗಲಿ ಆ ಮುಖಾಂತರ ನಿಮಗೆಲ್ಲರಿಗೂ ನಾವು ಸಹಾಯ ಮಾಡ್ತೀವಿ. ನೀವು ಬಂದರೆ ನಮ್ಮ ಕಡೆಯಿಂದ ಖಂಡಿತ ನಿಮಗೆ ಸಹಾಯ ಸಿಗುತ್ತೆ. ಅದಕ್ಕೆ ನೀವು ಖಂಡಿತ ಮತಗಟ್ಟೆಗೆ ಬಂದು ವೋಟ್ ಹಾಕಬೇಕು, ಚಲಾಯಿಸಬೇಕು, ನಿಮ್ಮ ಹಕ್ಕನ್ನು ಚಲಾಯಿಸಬೇಕು ಅಂತ ವಿನಂತಿ. ಜೊತೆಗೆ ಈ ವರ್ಷ ನಾವು 85+, ಆಮೇಲೆ PWD ಅವರಿಗೆ ಒಂದು ಮನೆಗೆ ಹೋಗಿ ಅವ್ರ ಕಡೆಯಿಂದ ನಾವು ವೋಟ್ ಹಾಕ್ಸ್ಕೊಂಡು ಬಂದಿದ್ದೀವಿ. ಅದಕ್ಕೆ ಬೇರೆ ಪ್ರೊಸೀಜರ್ ಇತ್ತು, ಅದನ್ನು ನಾವು ಮಾಡಿಸ್ಕೊಂಡು ನಮ್ಮ ಲಿಂಗಸೂರು ವಿಧಾನಸಭಾ ಕ್ಷೇತ್ರದಲ್ಲಿ 96 ಎಲಿಜಿಬಲ್ ಇದ್ದವರು, ಅದರಲ್ಲಿ 92 ಜನ ಈಗಾಗಲೇ ವೋಟ್ ಹಾಕಿದ್ದಾರೆ. ಅದು ನಮ್ಮ ನಿವಣುಕ್ ಆಯೋಗದಿಂದ ಕೊಟ್ಟಿದ್ದು ಒಂದು ಅವಕಾಶ ಇತ್ತು. ಆ ಅವಕಾಶನ 92 ಜನ ಯೂಸ್ ಮಾಡಿಕೊಂಡು ಈಗಾಗಲೇ ತಮ್ಮ ವೋಟನ್ನು ಹಾಕಿಸ್ಕೊಂಡಿದ್ದಾರೆ. ಇದೇ ರೀತಿ ನಾವು ಬೇರೆ ಬೇರೆ ಸೌಲಭ್ಯಗಳನ್ನು ಮತಗಟ್ಟೆಗೆ ಯಾರು ವಯಸ್ಸದವರು ಆಗಲಿ ಅಥವಾ ವಿಶೇಷ ಚೇತನರಿಗಾಗಲಿ ಅವರಿಗೆ ನಾವು ಕೊಡ್ತೀವಿ. ಅದಕ್ಕಾಗಿ ನೀವು ಎಲ್ಲರೂ ಈ ಹಬ್ಬದಲ್ಲಿ ಭಾಗವಹಿಸ್ಕೊಂಡು ಈ ಮೇ 7ನೇ ತಾರೀಕಿಗೆ ಏನು ಇಲೆಕ್ಷನ್ ಇದೆ ನಮ್ಮ ಇದರಲ್ಲಿ, ಅದನ್ನು ನೀವು ಸಕ್ಸಸ್ಫುಲ್ಲಾಗಿ ನಾವು ಮುಗಿಸ್ಬೇಕಾಗಿದೆ. ಅದಕ್ಕೆ ನಿಮ್ಗೆಲ್ಲರಿಗೂ ಮತ್ತೊಂದು ಸಲ ನಾನು ನನ್ನ ಕಡೆಯಿಂದ ಒಂದು ವಿನಂತಿ, ನೀವು ಎಲ್ಲರೂ ಮತಗಟ್ಟೆಗೆ ಬಂದು ವೋಟ್ ಹಾಕಿ ನಿಮ್ಮ ಹಕ್ಕನ್ನು ಚಲಾಯಿಸಬೇಕು ಅಂತ ಎಲ್ಲರಿಗೂ ವಿನಂತಿ. ಧನ್ಯವಾದಗಳು. RTV ಕನ್ನಡ, ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.